ಕಲಬುರಗಿ ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಶಹಾಪುರ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆಗೆ ಈಗ ಶಾಕ್ ಕಾದಿರುವಂತದ್ದು. ಕಲಬುರಗಿ ಬಿದ್ದಾಪುರ ಕಾಲೋನಿಯ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಹಾಪುರದಲ್ಲಿರುವಂತಹ ತಹಶೀಲ್ದಾರ್ ಕಚೇರಿ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇತ್ತ ತುಮಕೂರಿನಲ್ಲೂ ಕೂಡ ನಿರ್ಮಿತಿ ಕೇಂದ್ರದ ಎಂಡಿಗೆ ಶಾಕ್ ಕಾದಿದೆ. ನಿರ್ಮಿತಿ ಕೇಂದ್ರದ ಎಂಡಿ ರಾಜಶೇಖರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ತುಮಕೂರಿನ ಅಶೋಕ್ ನಗರದ ರಾಜಶೇಖರ್ ಮನೆ ಇದು. ಬೆಂಗಳೂರಿನ ಸಹೋದರನ ಮನೆ ಮೇಲೆ ಸೇರಿ ಒಟ್ಟು 6 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ತುಮಕೂರು ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಹಿನ್ನೆಲೆಯಲ್ಲಿ ದಾಳಿ ಆಗಿರುವಂತದ್ದು. ತುಮಕೂರು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀ ನಾರಾಯಣ್ ಅವರ ನೇತೃತ್ವದಲ್ಲಿ ಈ ದಾಳಿಯಾಗಿದೆ. 15ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ರಾಜಶೇಖರ್ ನಿರ್ಮಿತಿ ಕೇಂದ್ರದ ಎಂಡಿ ಉಮಾಕಾಂತ್, ಈತ ಶಹಾಪುರ ತಹಶೀಲ್ದಾರ್, ಇವರ ಮನೆ ಕಚೇರಿ ಸಂಬಂಧಪಟ್ಟಂತಹ ಕುಟುಂಬಸ್ಥರು ಎಲ್ಲ ಕಡೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಡೀಟೇಲ್ಸ್ ಅನ್ನ ಕಲೆ ಹಾಕ್ತಿದ್ದಾರೆ. ಕಲಬುರಗಿ ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಶಹಾಪುರ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆಗೆ ಈಗ ಶಾಕ್ ಕಾದಿರುವಂತದ್ದು. ಕಲಬುರಗಿ ಬಿದ್ದಾಪುರ ಕಾಲೋನಿಯ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಹಾಪುರದಲ್ಲಿರುವಂತಹ ತಹಶೀಲ್ದಾರ್ ಕಚೇರಿ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇತ್ತ ತುಮಕೂರಿನಲ್ಲೂ ಕೂಡ ನಿರ್ಮಿತಿ ಕೇಂದ್ರದ ಎಂಡಿಗೆ ಶಾಕ್ ಕಾದಿದೆ. ನಿರ್ಮಿತಿ ಕೇಂದ್ರದ ಎಂಡಿ ರಾಜಶೇಖರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ತುಮಕೂರಿನ ಅಶೋಕ್ ನಗರದ ರಾಜಶೇಖರ್ ಮನೆ ಇದು. ಬೆಂಗಳೂರಿನ ಸಹೋದರನ ಮನೆ ಮೇಲೆ ಸೇರಿ ಒಟ್ಟು 6 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ತುಮಕೂರು ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಹಿನ್ನೆಲೆಯಲ್ಲಿ ದಾಳಿ ಆಗಿರುವಂತದ್ದು. ತುಮಕೂರು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀ ನಾರಾಯಣ್ ಅವರ ನೇತೃತ್ವದಲ್ಲಿ ಈ ದಾಳಿಯಾಗಿದೆ. 15ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ರಾಜಶೇಖರ್ ನಿರ್ಮಿತಿ ಕೇಂದ್ರದ ಎಂಡಿ ಉಮಾಕಾಂತ್, ಈತ ಶಹಾಪುರ ತಹಶೀಲ್ದಾರ್, ಇವರ ಮನೆ ಕಚೇರಿ ಸಂಬಂಧಪಟ್ಟಂತಹ ಕುಟುಂಬಸ್ಥರು ಎಲ್ಲ ಕಡೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಡೀಟೇಲ್ಸ್ ಅನ್ನ ಕಲೆ ಹಾಕ್ತಿದ್ದಾರೆ. ಕಲಬುರಗಿ ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಶಹಾಪುರ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆಗೆ ಈಗ ಶಾಕ್ ಕಾದಿರುವಂತದ್ದು. ಕಲಬುರಗಿ ಬಿದ್ದಾಪುರ ಕಾಲೋನಿಯ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಹಾಪುರದಲ್ಲಿರುವಂತಹ ತಹಶೀಲ್ದಾರ್ ಕಚೇರಿ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇತ್ತ ತುಮಕೂರಿನಲ್ಲೂ ಕೂಡ ನಿರ್ಮಿತಿ ಕೇಂದ್ರದ ಎಂಡಿಗೆ ಶಾಕ್ ಕಾದಿದೆ. ನಿರ್ಮಿತಿ ಕೇಂದ್ರದ ಎಂಡಿ ರಾಜಶೇಖರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ತುಮಕೂರಿನ ಅಶೋಕ್ ನಗರದ ರಾಜಶೇಖರ್ ಮನೆ ಇದು. ಬೆಂಗಳೂರಿನ ಸಹೋದರನ ಮನೆ ಮೇಲೆ ಸೇರಿ ಒಟ್ಟು 6 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ತುಮಕೂರು ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಹಿನ್ನೆಲೆಯಲ್ಲಿ ದಾಳಿ ಆಗಿರುವಂತದ್ದು. ತುಮಕೂರು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀ ನಾರಾಯಣ್ ಅವರ ನೇತೃತ್ವದಲ್ಲಿ ಈ ದಾಳಿಯಾಗಿದೆ. 15ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ರಾಜಶೇಖರ್ ನಿರ್ಮಿತಿ ಕೇಂದ್ರದ ಎಂಡಿ ಉಮಾಕಾಂತ್, ಈತ ಶಹಾಪುರ ತಹಶೀಲ್ದಾರ್, ಇವರ ಮನೆ ಕಚೇರಿ ಸಂಬಂಧಪಟ್ಟಂತಹ ಕುಟುಂಬಸ್ಥರು ಎಲ್ಲ ಕಡೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಡೀಟೇಲ್ಸ್ ಅನ್ನ ಕಲೆ ಹಾಕ್ತಿದ್ದಾರೆ. ಕಲಬುರಗಿ ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಶಹಾಪುರ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆಗೆ ಈಗ ಶಾಕ್ ಕಾದಿರುವಂತದ್ದು. ಕಲಬುರಗಿ ಬಿದ್ದಾಪುರ ಕಾಲೋನಿಯ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಹಾಪುರದಲ್ಲಿರುವಂತಹ ತಹಶೀಲ್ದಾರ್ ಕಚೇರಿ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇತ್ತ ತುಮಕೂರಿನಲ್ಲೂ ಕೂಡ ನಿರ್ಮಿತಿ ಕೇಂದ್ರದ ಎಂಡಿಗೆ ಶಾಕ್ ಕಾದಿದೆ. ನಿರ್ಮಿತಿ ಕೇಂದ್ರದ ಎಂಡಿ ರಾಜಶೇಖರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ತುಮಕೂರಿನ ಅಶೋಕ್ ನಗರದ ರಾಜಶೇಖರ್ ಮನೆ ಇದು. ಬೆಂಗಳೂರಿನ ಸಹೋದರನ ಮನೆ ಮೇಲೆ ಸೇರಿ ಒಟ್ಟು 6 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ತುಮಕೂರು ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಹಿನ್ನೆಲೆಯಲ್ಲಿ ದಾಳಿ ಆಗಿರುವಂತದ್ದು. ತುಮಕೂರು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀ ನಾರಾಯಣ್
ಅವರ ನೇತೃತ್ವದಲ್ಲಿ ಈ ದಾಳಿ ಆಗಿದೆ. 15ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ರಾಜಶೇಖರ್ ನಿರ್ಮಿತಿ ಕೇಂದ್ರದ ಎಂಡಿ ಉಮಾಕಾಂತ್, ಈತ ಶಹಾಪುರ ತಹಶೀಲ್ದಾರ್, ಇವರ ಮನೆ, ಕಚೇರಿ, ಸಂಬಂಧಪಟ್ಟಂತಹ ಕುಟುಂಬಸ್ಥರು ಎಲ್ಲ ಕಡೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಡೀಟೇಲ್ಸ್ ಅನ್ನ ಕಲೆ ಹಾಕ್ತಿದ್ದಾರೆ. ಕಲಬುರಗಿ, ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಶಹಾಪುರ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆಗೆ ಈಗ ಶಾಕ್ ಆದಿರುವಂತದ್ದು. ಕಲಬುರಗಿ ಬಿದ್ದಾಪುರ ಕಾಲೋನಿಯ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಹಾಪುರದಲ್ಲಿರುವಂತಹ ತಹಶೀಲ್ದಾರ್ ಕಚೇರಿ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇತ್ತ ತುಮಕೂರಿನಲ್ಲೂ ಕೂಡ ನಿರ್ಮಿತಿ ಕೇಂದ್ರದ ಎಂಡಿಗೆ ಶಾಕ್ ಆದಿದೆ. ನಿರ್ಮಿತಿ ಕೇಂದ್ರದ ಎಂಡಿ ರಾಜಶೇಖರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ತುಮಕೂರಿನ ಅಶೋಕ್ ನಗರದ ರಾಜಶೇಖರ್ ಮನೆ ಇದು. ಬೆಂಗಳೂರಿನ ಸಹೋದರನ ಮನೆ ಮೇಲೆ ಸೇರಿ ಒಟ್ಟು 6 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ತುಮಕೂರು ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಹಿನ್ನೆಲೆಯಲ್ಲಿ ದಾಳಿ ಆಗಿರುವಂತದ್ದು. ತುಮಕೂರು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀ ನಾರಾಯಣ್ ಅವರ ನೇತೃತ್ವದಲ್ಲಿ ಈ ದಾಳಿ ಆಗಿದೆ. 15ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ರಾಜಶೇಖರ್ ನಿರ್ಮಿತಿ ಕೇಂದ್ರದ ಎಂಡಿ ಉಮಾಕಾಂತ್, ಈತ ಶಹಾಪುರ ತಹಶೀಲ್ದಾರ್, ಇವರ ಮನೆ, ಕಚೇರಿ, ಸಂಬಂಧಪಟ್ಟಂತಹ ಕುಟುಂಬಸ್ಥರು ಎಲ್ಲ ಕಡೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಡೀಟೇಲ್ಸ್ ಅನ್ನ ಕಲೆ ಹಾಕ್ತಿದ್ದಾರೆ. ಕಲಬುರಗಿ, ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಶಹಾಪುರ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆಗೆ ಈಗ ಶಾಕ್ ಆದಿರುವಂತದ್ದು. ಕಲಬುರಗಿ ಬಿದ್ದಾಪುರ ಕಾಲೋನಿಯ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಹಾಪುರದಲ್ಲಿರುವಂತಹ ತಹಶೀಲ್ದಾರ್ ಕಚೇರಿ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇತ್ತ ತುಮಕೂರಿನಲ್ಲೂ ಕೂಡ ನಿರ್ಮಿತಿ ಕೇಂದ್ರದ ಎಂಡಿಗೆ ಶಾಕ್ ಆದಿದೆ. ನಿರ್ಮಿತಿ ಕೇಂದ್ರದ ಎಂಡಿ ರಾಜಶೇಖರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ತುಮಕೂರಿನ ಅಶೋಕ್ ನಗರದ ರಾಜಶೇಖರ್ ಮನೆ ಇದು. ಬೆಂಗಳೂರಿನ ಸಹೋದರನ ಮನೆ ಮೇಲೆ ಸೇರಿ ಒಟ್ಟು 6 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ತುಮಕೂರು ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಹಿನ್ನೆಲೆಯಲ್ಲಿ ದಾಳಿ ಆಗಿರುವಂತದ್ದು. ತುಮಕೂರು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀ ನಾರಾಯಣ್ ಅವರ ನೇತೃತ್ವದಲ್ಲಿ ಈ ದಾಳಿ ಆಗಿದೆ. 15ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ರಾಜಶೇಖರ್ ನಿರ್ಮಿತಿ ಕೇಂದ್ರದ ಎಂಡಿ ಉಮಾಕಾಂತ್, ಈತ ಶಹಾಪುರ ತಹಶೀಲ್ದಾರ್, ಇವರ ಮನೆ, ಕಚೇರಿ, ಸಂಬಂಧಪಟ್ಟಂತಹ ಕುಟುಂಬಸ್ಥರು ಎಲ್ಲ ಕಡೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಡೀಟೇಲ್ಸ್ ಅನ್ನ ಕಲೆ ಹಾಕ್ತಿದ್ದಾರೆ.